ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ Arunahlcreationsಗೆ ಸ್ವಾಗತ. ಇಲ್ಲಿ ನಾವು ಹೋಟೆಲ್ಗೆ ಈವ್ನಿಂಗ್ ಟೈಮ್ ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ಹೋಟೆಲ್ ಭಾಳ ಚೆನ್ನಾಗಿದೆ, ಹಂಗಾಗಿ ಫುಲ್ ವೆರೈಟಿ ಅನಿಸ್ತು. ಹಂಗಾಗಿ ಈ ಹೋಟೆಲ್ನ ಒಂದ್ಸರಿ ವ್ಯೂ ಮಾಡೋಣ ಅಂತಂದು ವ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಎಂಟ್ರೆನ್ಸ್ನೊಳಗೆ ಈ ಥರ ಕಾರಂಜಿ ಮಾಡಿದ್ದಾರೆ, ನೀರಿನ ಕಾರಂಜಿ. ಓಕೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಹೊಸಪೇಟೆಯಲ್ಲಿರೋದು ಸಾಯಿಬಾಬಾ ಟೆಂಪಲ್ ಇದೆ ಅಲ್ವಾ, ಅದರ ಎದುರುಗಡೆನೇ ಒಂದು ಲೈನಲ್ಲಿ ಹೋಟೆಲ್ ಇದೆ. ತುಂಬ ಇಷ್ಟ ಇದೆ. ಹಳೆ ಕಾಲದಲ್ಲಿ ಚಪ್ಪರ ಕಟ್ಟಿರ್ತಾರಲ್ವ, ಅದೇ ಥರ ಎಲ್ಲ ಚಪ್ಪರ ಕಟ್ಟಿದ್ದಾರೆ ಅಲ್ಲಲ್ಲಿ. ಹಾಗಾಗಿ ನನಗೆ ತುಂಬ ತಂಪು ಅನ್ನಿಸ್ತು, ತುಂಬ ಇದು ಎಲಿಗೆಂಟ್ ಕಾಣಿಸ್ತು. ಹಾಗಾಗಿ ನನಗೂ ಭಾಳ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬಂದಿರೋವಂಥ ಹೋಟೆಲ್ ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟು ಟೀ ಜೊತೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂತಂದ್ರೆ ಕಲ್ಪಟ್ಲಕಾಯಿ ಅಂತ ಕರಿತಾರೆ, ಇದು ಸೋರೆಕಾಯಿನೂ ಅಂತಲೇ ಕರೀತಾರೆ. ಉದ್ದ ಇರುತ್ತೆ, ಇದ್ರದ್ದು ಮೇಲೆ ವೈಟ್ ಅಂಡ್ ಕಲರ್ ಇರುತ್ತೆ. ಅದೆಲ್ಲ ಚಾಕುದಿಂದ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಕೊಂಡು ರವಂಡಾಗಿ ತೆಳ್ಳಗೆ ಹೆಚ್ಕೋಬೇಕು ನೋಡಿ. ಇದೇ ಥರ ತುಪ್ರಿಕಾಯಿಂದನೂ ಮಾಡೋಕ್ಕೆ ಬರುತ್ತೆ ಬಜ್ಜಿನ. ಸಾಯಂಕಾಲ ಈವ್ನಿಂಗ್ ಟೈಮ್ ಭಾಳ ಚೆನ್ನಾಗಾಗುತ್ತೆ ಇದು ನೋಡಿ. ಈ ಥರ ಹೆಚ್ಕೊಂಡೆ ನಾನು. ಇದು ಸ್ವಲ್ಪ ಬಂತು, ಹಾಗಾಗಿ ಇದ್ರ ಜೋಡಿ ಆಲೂಗಡ್ಡೆ ಬೋಂಡಾನು ಮಾಡೋಣ ಅಂತಂದು ಆಲೂಗಡ್ಡೆ ಬೋಂಡಾನು ಮಾಡಿದೆ ಇದ್ರ ಜೋಡಿ ನೋಡಿ. ಸೇಮ್ ಇಟ್ಟು ಎಣ್ಣೆ ಕಾಯ್ಸೋಕ್ಕಿಟ್ಟು ನಂತರ ಇದು ಎಣ್ಣೆ ಕಾದಿದ ನಂತರ ಆಲೂಗಡ್ಡೆ ಬೋಂಡದ ಮೇಲೆ ಸಿಲ್ಕೊಂಡು ಇದನ್ನು ಸ್ಲೈಸಾಗಿ ಸೇಮ್ ಚಿಪ್ಸ್ ಟೈಪ ಹೆಚ್ಕೊಂಡೆ. ಚಿಪ್ಸ್ ಟೈಪ್ ಹೆಚ್ಕೊಂಡು ಇದಕ್ಕೆ ಒಂದು ಕಡ್ಲೆ ಹಿಟ್ಟು ಮತ್ತು 1 ಲೋಟ ಕಡ್ಲೆ ಹಿಟ್ಟು, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಉಪ್ಪು ಮತ್ತು 1/4 ಚಮಚ ಸೋಡಾ ಪುಡಿ ಹಾಕಿ ಸ್ವಲ್ಪ ನೀರು ಎಷ್ಟು ಹದ ಬೇಕಾಗುತ್ತೋ ನನಗೆ ಅಷ್ಟು ಕಲಿಸ್ಕೊಂಡೆ ನೋಡಿ. ಈ ಥರ ರೌಂಡಾಗಿ ಚಿಪ್ಸ್ನ ಮಾಡ್ಕೊಂಡಿದ್ದೀನಿ. 2 ಥರದ ವೆರೈಟಿ ಮಾಡ್ಕೋಬೋದು. ಇವಾಗ ಬಟ್ಲಲ್ಲಿ ನಾನು ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ, ವಡೆ ಹಿಟ್ಟನ್ನು. ಓಕೆ, ಇದನ್ನು ಜರಡಿ ಹಿಡಿದೀನಿ. ಮೊದಲೇ ಜರಡಿ ಹಿಡಿದು ಇದಕ್ಕೆ ಹಾಕ್ಕೊಂಡೆ. ನಂತರ ಇದಕ್ಕೆ ಖಾರದ ಪುಡಿ ಹಾಕಿದೆ. ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಭಾಳ ಟೇಸ್ಟ್ ಅನಿಸುತ್ತೆ ಮತ್ತು ಹೆಲ್ದಿ ರೆಸಿಪಿನೂ ಅನ್ಬೋದು ಇದಕ್ಕೆ. ಓಕೆ, ಇವಾಗ ಸೋಡಾ ಹಾಕಿದೆ. ಓಕೆ, ಈ ಥರ ಮೊದಲು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಬಿಟ್ವಪ್ಪ ಅಂದರೆ ಆಯಿತು. ಕಲ್ಪಟ್ಲಕಾಯಿ ಒಂದ್ಸರಿ ಟ್ರೈ ಮಾಡಿ ನೀವು. ಉದ್ದಕ್ಕೆ ಹಾವು ಟೈಪ್ ಇರುತ್ತೆ. ಓಕೆ, ಅದು ತೊಗೊಂಡು ಬಂದು ಮೇಲಿದೆಲ್ಲ ಸಿಪ್ಪೆ ತೆಗೆದು ಈ ಥರ ಸ್ಲೈಸ್ ಕಟ್ ಮಾಡಿಕೊಂಡು ಇದ್ರಾಗ ಎದ್ದು ಎಣ್ಣೆಲಿ ಕರೆದ್ಬಿಟ್ಟಿವಪ್ಪ ಅಂತಂದರೆ ಭಾಳ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು.
ಭಾರಿ ಟೇಸ್ಟ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಇದು. ಅವಾಗವಾಗ ಮಾಡ್ಕೊಂಡು ತಿಂತಾನೇ ಇರ್ತೀನಿ. ಇವ ಸ್ಲೈಸ್ ಇರುತ್ತಲ್ಲ ಅದನ್ನೇ ಎಣ್ಣೆ ಎದ್ದು ಹಾಕಿಬಿಡೋದು. ಎಣ್ಣೆಯಲ್ಲಿ ನಾವು ಕರಿಯುವಾಗ ಭಾಳ ಎಣ್ಣೆ ಇಡ್ತಿದ್ದಪ್ಪ ಅಂತಂದರೆ ಒಂದು ಟಿಪ್ಸ್ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಕಿ ನಾವು ಏನೇ ಕರೆದ್ರೂ ಸಹಿತ ಎಣ್ಣೆ ಹಿಡಿಯೋದಿಲ್ಲ. ಹಂಗಾಗಿ ಅದನ್ನು ಟ್ರೈ ಮಾಡ್ಬೋದು ಉಪ್ಪು ತುಪ್ಪ ಹಾಕಿ. ನೋಡಿ ಇವಾಗ ಸ್ನ್ಯಾಕ್ಸು ರೆಡಿ ಆಯಿತು ಈವ್ನಿಂಗ್ ಟೈಮು. ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ, ನನ್ನ ಸ್ನ್ಯಾಕ್ಸ್ ಏನಾದರೂ ಇಷ್ಟ ಆಯಿತು ಮತ್ತು ಹೋಟೆಲ್ ತೋರಿಸಿದ್ನಲ್ವ ಅದೂ ಇಷ್ಟ ಆಯ್ತಪ್ಪ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಟ್ರಿಪ್ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಸೋರೆಕಾಯ್ದು ಇವಾಗ ಹಾಕ್ತಾ ಇರೋದು ಸೇಮ್ ವಡಾ ಥರ ಕಾಣಿಸುತ್ತೆ. ಅಲಸಂದಿ ವಡ ಇರುತ್ತಲ್ಲ ಅದೇ ಥರ ರಿಂಗು ಕಾಣಿಸುತ್ತೆ. 2 ಟೈಪ್ ವಡ ಮಾಡ್ಬೋದು ಒಂದೇ ಸರಿಗೆ. ಒಂದೇ ಹಿಟ್ಟಲ್ಲಿ 2 ಟೈಪ್ ವಡ ಮಾಡ್ಬೋದು. ಒಬ್ಬೊಬ್ಬರು ಆಲೂಗಡ್ಡೆ ಬೋಂಡ ತಿಂತಿರಲ್ಲ, ಈ ಥರ ಸೋರೆಕಾಯಿ ಮಾಡಿಕೊಡ್ಬೋದು. ಓಕೆ, ಈ ಥರ ಎಣ್ಣೆಯಲ್ಲಿ ತೆಗೆದು ಹಾಕ್ಬಿಡಿಯಪ್ಪ ಅಂದ್ರೆ ಆಯಿತು, ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಯ್ತು ಅಲ್ವಾ. ರೌಂಡು ಓಲ್ ನಡುವೆ ಆಗಿದೆ. ಸೇಮ್ ಅಲಸಂದಿ ಬೋಂಡ ಮಾಡಿದಾರೆ ಬಿಡಪ್ಪ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ಆಲೂಗಡ್ಡೆ ಬೋಂಡ, ಇದು ಸೋರೆಕಾಯಿ ಬೋಂಡ. ಇವತ್ತು 2 ಥರದ್ದು ರೆಡಿ ಆದವು ನೋಡಿರಿ ಒಂದೇ ಹಿಟ್ಟೊಳಗೆ. ಓಕೆ, ಬನ್ನಿ ಟೀ ಜೋಡಿ